ನಾನು ಇವತ್ತು ಜಲಗಾರ ಸಿನಿಮಾನ ರೋಸ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಜಲಗಾರನ್ ಫ್ಯಾನ್ಸ್ ಇದ್ದಾರೆ ಬೀಜ ಗಟ್ಟಿಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಡಿ. ಸ್ವಾಮಿ ಮುಖ ಯಾಕೆ ಈ ತರ ಇದೆ? ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ? ನಾನು ಇವತ್ತು ನನ್ನ ಇನ್ನೊಬ್ಬ ಬಾಸ್ ಮೂವಿನ ರೋಸ್ಟ್ ಮಾಡ್ತಾ ಇದ್ದೀನಿ. ಅದೇ ದಿ ಡೆವಿಲ್ ಸಿನಿಮಾ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಕಾಮುಕ ಜಲಗಾರನ್ ಎಂಟ್ರಿ ಆಕತಿ. ಸಾರಿ, ಬರೀ ಜಲಗಾರನ್ ಎಂಟ್ರಿ ಆಕತಿ. ವೈಟ್ ರೋಸ್ಟ್ ನೋಡಕ್ಕಿಂತ ಮುಂಚೆ ಜಲಗಾರನ್ ಬಕೆಟ್ ಕತೆ ತಿಳ್ಕೊಬೇಕು ನೀವು. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಇವನು ದೊಡ್ಡ ಬಕೆಟ್ ನ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಗ್ತಿದ್ದಂಗೆ ಇವ್ರಿಗೆ ನೇಮ್ ಆಫ್ ಫೇಮ್ ಎಲ್ಲ ಬಂತು. ಆದ್ರೆ ಇವರು ಈ ಸಿನಿಮಾ ಮಾಡೋಕ್ಕೂ ಮುಂಚೆ ಹಲವಾರು ಕೆಲಸನ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಮೂವಿ ಆಫರ್ ಬರೋ ಮಟ್ಟಿಗೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು ಅಷ್ಟೇ. ಈ ವಿಷಯನ ಡೈರೆಕ್ಟ್ ಆಗಿ ಹೇಳೋಕ್ಕಾಗೋದಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳ್ತೀನಿ. ಇವರಪ್ಪ ನಿಮಗೆ ಗೊತ್ತಾ ಇರ್ತಾರೆ, ಶ್ರೀನಿವಾಸ್ ತೂಗುದೀಪ್ ಅವರು. ಈ ಒಂದೇ ಒಂದು ಕಾರಣದಿಂದ ಇವರು ಇಷ್ಟು ಬೇಗ ಬೆಳೆಯೋಕೆ ಸಾಧ್ಯ ಆಯ್ತು. ಇವ್ರ ಅಪ್ಪನಿಂದ ಇವರು ಬೆಳೆಯೋಕೆ ತುಂಬಾ ಸಮಯ ಏನು ತಗೊಂಡಿಲ್ಲ. ಅವ್ರ ಅಪ್ಪನಿಂದ ಬೆಳೆದ್ರೆ ಅದೇಂಗ್ ಬಕೆಟ್ ಅಂತೀಯ ಗುರು ಅಂತ ನೀವು ಕೇಳ್ಬೋದು. ಹೌದು, ಮತ್ತೆ ಅವ್ರ ಅಪ್ಪನಿಂದ ಇವ್ರಿಗೆ ಒಂದ್ ಸ್ವಲ್ಪನಾದ್ರೂ ಸಹಾಯ ಆಗೇ ಆಗಿರುತ್ತೆ ತಾನೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ನಮ್ಮ ಅಣ್ಣ ಬಕೆಟ್ ಹಿಡಿದು ಬೆಳಿಬೋದಂತ ಡಗಾರ್ ಪವಿತ್ರಗೆ ಬಕೆಟ್ ಹಿಡಿತಾನೆ. ಆದ್ರೆ ಇವ್ರಿಗೆ ರೇಣುಕಾ ಸ್ವಾಮಿಯಿಂದ ಚಂಪ್ ಸಿಗುತ್ತೆ. ಪವಿತ್ರ ಗೌಡ ಏನು ದೊಡ್ಡ ಸಾಚ ಅಲ್ಲ, ಜಲಗಾರನ್ಕಿನ್ನ ದೊಡ್ಡ ಬಕೆಟ್ ಇವಳು. ಬಕೆಟ್ಗೆ ಬಕೆಟ್ ಅಂತಾರಲ್ಲ ಆ ರೀತಿ. ನಮ್ ಬಾಸ್ ಜಲಗಾರ ಅಂತೂ ಇನ್ನೂ 1 ವರ್ಷ ಹೊರಗೆ ಬರೋದಂತೂ ಕನ್ಫರ್ಮ್ ಇಲ್ಲ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ಅಷ್ಟೇ. ಈ ಡಗಾರಿಂದ ನಮ್ ಬಾಸ್ಗೆ ಈ ಪರಿಸ್ಥಿತಿ ಬಂದಿದೆ. ನನಗೆ ಸ್ವಲ್ಪನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಅಂತ ಅಲ್ಕ ಕೆಲಸ ಮಾಡಿದರೆ ನಮ್ ಬಾಸ್. ಹೋಗ್ಲಿ ಬಿಡ್ರಿ, ಅವ್ರ ರೆಸ್ಪೆಕ್ಟ್ ಅವರೇ ಹಾಳು ಮಾಡ್ಕೊಂಡಿದ್ದು ನಾವೇನೋ ಮಾಡಕ್ ಆಗೋದಿಲ್ಲ. ಈ ಚಿತ್ರಾನ್ನ ಸ್ಟೋರಿ ರೋಸ್ಟ್ ಆಗಿಬೇಕು ಅಂದ್ರೆ ಕಮೆಂಟ್ ಮಾಡಿ ಡಾರ್ಲಿಂಗ್. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಮ್ ಬಾಸ್ ಅಂತರೂ ಬಿಡುಗಡೆ ಆಗೋದು ಇನ್ನು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಅದೇನೋ ಹಾಳಾಗೋಗ್ಲಿ, ಈಗ ನಾವು ಮೂವಿ ರೋಸ್ಟ್ ಕಡೆ ಬರೋಣ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಒಂದು ಸಾಂಗ್ ಬರ್ತತಿ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಅಣ್ಣ ಕಟ್ಔಟ್ ಹಾಕ್ಸೊಂಡು ಭರ್ಜರಿಯಾಗಿ ಇರ್ತಾನೆ ಅಂತ ನಾವ್ ಅನ್ಕೊಂಡಿದ್ರೆ ಅಣ್ಣ ಕನಸು ಕಾಣ್ತಾ ಇರ್ತಾನೆ. ಈ ಕನಸು ಯಾಕೆ ಕಾಣ್ತಾ ಇರ್ತಾನೆ ಅಂದ್ರೆ ಅಣ್ಣನ್ಗೆ ಸಿನಿಮಾದಲ್ಲೇ ಸಿನಿಮಾ ಹೀರೋ ಆಗ್ಬೇಕು ಅಂತ ಆಸೆ. ಈಗ ನಮ್ಮ ಮೀಸಲಿ ದಾಸನ್ನ ನಮ್ಮ ಅಣ್ಣ ರೋಸ್ಟ್ ಮಾಡ್ಬಿಡ್ತಾನೆ. ಆಕ್ಟಿಂಗ್ ಚಾನ್ಸ್ ಕೊಡಲ್ವಾ? ಹಿಂದೆಂದು ಕರ್ನಾಟಕದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಮುಂದೆ ಯಾರಿಗೂ ಕೊಡಲ್ಲ ಅಂತ ಸ್ಟಾರ್ಡಮ್ ನಿನಗೆ ಕೊಡ್ತಾನೆ. ಹೌದೌದು, ದೊಡ್ಡ ಸ್ಟಾರ್ ಡಂಪೇ ಕೊಟ್ರು. ಅದೇ ಪರಪ್ಪನ ಗ್ರಹಕ್ಕೆ ಹೋಗುವಂತ ಸ್ಟಾರ್ ಡಂಪ್. ಇವತ್ತು ಸೌಟು ನಾಳೆ ಏನು ಬಕೆಟಾ? ಕಾರಲ್ಲಿ ಬರ್ತಾ ಇದ್ರೆ ಫೋಟೋಗ್ರಾಫರ್ಗಳು ಕಚ್ಚಾ 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 ಅಂತ ಫೋಟೋ ತೆಗಿತಾನೆ ಇರ್ತಾರೆ. ಅಣ್ಣನ್ ಕನಸೇನ್ ಗುರು ಮೇಲೆ ಮೇಲೆ ನಿಜ ಆಗ್ತಾ ಇದಾವೆ. ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು ಡೆವಲ್ ಇಸ್ ನಾಟ್ ಓಕೆ ವಿತ್ ಇಟ್ ಬ್ರೋ. ರೆಸ್ಪೆಕ್ಟ್ ಕೊಡೋದು, ಪರ್ಮಿಷನ್ ಕೇಳೋದು ಬರೀ ಜೆಂಟಲ್ ಮ್ಯಾನ್ಸ್ಗೆ ಅಷ್ಟ, ನಿಮ್ಮಂತ ಬಕೆಟ್ ಗಳಿಗೆ ಅಲ್ಲ ಅಂತಾನ ನಮ್ಮ ಅಣ್ಣ. ನೆಕ್ಸ್ಟ್ ನಮ್ಮ ಅಣ್ಣ ಒಂದು ಸಾಂಗ್ ಆಡ್ತಾನೆ. ಗಂಟೆ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಆ ಪಾಪು ನಿನ್ ಬಾಯಲ್ಲಿ ಕಕ್ಕ ಮಾಡುವುದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ಈ ಕ್ಯಾಮೆರಾ ಟಚ್ ಮಾಡು. ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಇನ್ನು ಈ ಸಿನಿಮಾದ ಫೈಟಿಂಗ್ ಸೀನ್ಸ್ ಅಬ್ಬಬ್ಬಬ್ಬ ನೋಡ್ರಿ. ಅಣ್ಣನ್ ಫೈಟಿಂಗ್ ನ ಒಂದ್ ಸೆಕೆಂಡ್ ಅಣ್ಣ ಗ್ರಾವಿಟಿಗೆ ಗೂಟ ಇಟ್ಟಿದ್ದ ಅಂತ ಅನ್ಸುತ್ತೆ. ನನ್ ತುಂಟಾಟ ನೋಡಿ ಪ್ರೀತಿಯಿಂದ ಇಲ್ಲಿರೋ ಜನ ಎಲ್ಲ ಸಂಗಬುಲ್ಲ ಅಂತಾರೆ. ನಾನು ಹೇಳೋದನ್ನ ಚಾಲೆಂಜ್ ಆಗಿ ತಗೊಂಡು ಆಕ್ಟ್ ಮಾಡು, ಆಮೇಲೆ ನೀನೇ ಚಾಲೆಂಜಿಂಗ್ ಸ್ಟಾರ್ ಎಲ್ಲಿದೀಪ? ಜೈಲಲ್ಲಿ ಮುತ್ತಿ ಮುರ್ತಿದ್ದೀನಿ ಅಣ್ಣ. ಹೊಡಿಯೋ ಒಂದೊಂದು ಡೈಲಾಗು ಆಟೋ ಹಿಂದೆ, ಕ್ಯಾಬ್ ಹಿಂದೆ ಸ್ಲೋಗನ್ ಆಗ್ಬಿಡ್ಬೇಕು. ಇದನ್ನ ದೇವರು ಕೇಳಿಸ್ಕೊಂಡು ದೀರ್ಘ ಸುಮಂಗಲಿ ಭಾವ ಪ್ರಾಪ್ತಿರಸ್ತು ಅಂತ ಅಂದಂಗಿದೆ. ದೀರ್ಘ ಸುಮಂಗಲಿ ಭಾವ ಪ್ರಾಪ್ತಿರಸ್ತು ಅಂತ ಅಂದಂಗಿದೆ. ಯಾಕಂದ್ರೆ ಅಣ್ಣ ಕೇಳ್ಕೊಂಡಿದ್ದು ನಿಜ ಆಗ್ಬಿಡ್ತು. ಬೇಕಿದ್ರೆ ನೀವು ನೋಡ್ರಿ ಇಲ್ಲಿ. ಇದಕ್ಕೆ ನನಗೆ ದರ್ಶನ್ ಫ್ಯಾನ್ಸ್ ತುಂಬಾ ಇಷ್ಟ ಆಗೋದು ನೋಡ್ರಿ. ಅಣ್ಣ ಏನ್ ಹೇಳಿದೆ, ನಾನು ನೋಡಿ ಒಂದೊಂದು ಡೈಲಾಗು ಸ್ಲೋಗನ್ ಆಗಿ ಆಟೋ ಹಿಂದೆ ಬರ್ಬೇಕು ಅಂತ. ನೋಡ್ರಿ ಎಷ್ಟು ನೀಟಾಗಿ ಹಾಕ್ಸಿದ್ದಾರೆ.
ಲೇ ಇದೇನು ಎಮ್ಮೆ ಪಡೋಂತ ವಿಷಯ ಏನ್ರು? ಅದಕ್ಕೆ ನಿಮ್ಗೆ ಪೆಂಗ್ ನನ್ ಮಕ್ಕಳು ಅಂತ ಕರೀತಾರೇನು? ನಾನು ಕೂಡ ಒಬ್ಬ ದರ್ಶನ್ ಫ್ಯಾನ್. ನಾನು ಕೂಡ ಒಬ್ಬ ದರ್ಶನ್ ಫ್ಯಾನ್. ನಾನು ಕೂಡ ಒಬ್ಬ ದರ್ಶನ್ ಫ್ಯಾನ್. ಬಟ್ ಈ ಲೆವೆಲ್ಗೆಲ್ಲ ಇಲ್ಲ. ನಮ್ಮ ಅಕ್ಕ ಇಲ್ಲಿ ಬಯಾಲಜಿಗೆ ಟಕ್ಕರ್ ಕೊಡೋ ಅಂತ ಡೈಲಾಗ್ನ ಹೊಡಿತಾಳೆ. ಹೌದಾ? ಎಲ್ಲರಿಗೂ ಬ್ಲಡ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇದ್ರೆ ಅಣ್ಣಂಗೆ ಪಾಲಿಟಿಕ್ಸ್ ಇದೆ. ಎಂತಕ್ಕೆ? ಹಂಗಂದ್ರೆ ನಿಮ್ಮ ಅಣ್ಣ ಏಲ್ನ ಬಾಯಿಗಿದ್ದ ಹೇಳ್ತಾನೆ, ಮಕ್ಕಳಾಗಿದ್ದ ಊಟ ಮಾಡ್ತಾನೆ. ಇನ್ನೇನು ಆಟ ಆಡ್ತಾಣ? ನಮ್ಮ ಅತ್ತಿಗೇನೂ ಇಲ್ಲ, ಪವಿತ್ರ ಗೌಡನೂ ಇಲ್ಲ. ಇನ್ನೇನಿದ್ರು ನೀನು ಕೈಗಿನ್ನೆ ಹಾಕೋಬೇಕು ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮಣ್ಣ ಈ ಡೈಲಾಗ್ನ ಯಾಕೆ ಹೇಳ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಅಯ್ಯೋ ಬಾಮ್ಮ, ನಾವೇನ್ ಬೆಳ್ಚಿಪ್ಪ ಮಕ್ಳ, ನಾವು ಅದೇ ಸ್ಕೂಲೇ ಓದಿರೋದು. ಇವನು ಯಾವ ಸ್ಕೂಲ್ ಓದಿದ ಅಂತ ಅಲ್ಲಿ ಯಾರು ಕೇಳಿರಲ್ಲ, ಬಟ್ ಲಾಜಿಕ್ ಲೆಸ್ ಡೈಲಾಗ್ನ ಹೊಡಿತಾನೆ. ಇಲ್ಲಿ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಹೇಳೋದನ್ನ ಚಾಲೆಂಜಿಂಗ್ ಆಗಿ ತಗೋ, ನೀನು ಚಾಲೆಂಜಿಂಗ್ ಸ್ಟಾರ್ ಆಗ್ತೀಯಾ ಅಂತ. ಬಟ್ ನಮ್ ಜಲಗಾರ ಪವಿತ್ರ ಗೌಡ ಇಂದ ಹೋಗೋದನ್ನ ಚಾಲೆಂಜಿಂಗ್ ಆಗಿ ತಗೊಂಡಿದ್ದ ಅನ್ಸುತ್ತೆ. ಈಗ ನಮ್ಮ ಗಿಲ್ಲಿ ಬಂದು ರೋಸ್ಟ್ ಮಾಡ್ತಾರೆ. ಇಲ್ಲಿ ವಿಲನ್ಗೆ ಮತ್ತೆ ನಮ್ ಜಲಗಾರನಿಗೆ ಫೈಟ್ ನಡೀತಿರ್ತೈತಿ. ಎಷ್ಟು ಯೂನಿಕ್ ಆಗಿ ಫೈಟ್ ಮಾಡ್ತಾನೆ ನೋಡ್ರಿ ನಮ್ ಜಲಗಾರ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಿಂದೆ ಇರೋನು ವಿಲನ್, ಬಟ್ ಅವನು ಅಟ್ಯಾಕ್ ಮಾಡಲ್ಲ. ಮತ್ತಿನ್ನೇನು, ಈಗ ಒಂದು ಸಾಂಗ್ ಸ್ಟಾರ್ಟ್ ಆಗತ್ತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನಾನು ಕೂಡ ಒಬ್ಬ ದರ್ಶನ್ ಫ್ಯಾನ್. ಈ ಸಿನಿಮಾದ ಸ್ಟೋರಿ ನಮ್ ಜಲಗಾರನಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಅದ್ ಹೆಂಗೆ ಅಂದ್ರೆ, ನಮ್ಮ ಜಲಗಾರ ನಿಜ ಜೀವನದಲ್ಲಿ ಎಷ್ಟು ಕಾಮಕ ಇರ್ತಾನೆ, ಫಿಲ್ಮ್ ನಲ್ಲಿ ಅಷ್ಟೇ ಕಾಮಕ ಇರ್ತಾನೆ. ನಿನ್ನೆ ನಾನು ದರ್ಶನ್ದು ಒಂದು ವಿಡಿಯೋ ನೋಡಿದೆ, ಹಾಕ್ತೀನಿ ನೋಡ್ಕೊಂಡ್ ಬನ್ನಿ. ಇದನ್ನ ಎಡಿಟ್ ಮಾಡಿದ್ದು ಯಾರೋ ನನ್ನ ತರನೇ ಫ್ಯಾನ್ ಅನ್ಸುತ್ತೆ. ಇದನ್ನ ನೋಡ್ತಾ ಇದ್ರೆ ಇವ್ರ ಫ್ಯಾನ್ಸ್ ಇವ್ರಿಗೆ ಅಜೀಬ್ ಮಾಡ್ತಾ ಇದಾರೆ ಅಂತ ಅನ್ಸ್ತಾ ಇಲ್ವಾ? ನೀವು ಈ ತರ ಮಾಡ್ತಾ ಇರೋದ್ರಿಂದ ನಿಮ್ ಬಾಸ್ಗೆ ಈ ಗತಿ ಬಂದಿರೋದು. ನೋಡ್ರಿ ಅವ್ರು ಹೋಗ್ತಾ ಇರೋದು ಜೈಲ್ ಒಳಗಡೆ, ಅದಕ್ಕೆ ಇಂತ ದೊಡ್ಡ ಬಿಲ್ಡಪ್ ಸಾಂಗ್. ಇದನ್ನೆಲ್ಲ ನಮ್ ಜಲಗಾರ ನೋಡ್ಬಿಟ್ರೆ ಡಿಪ್ರೆಷನ್ ಗೆ ಹೋಗೋದಂತ ಗ್ಯಾರಂಟಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಅದಕ್ಕೆ ನನಗೆ ದರ್ಶನ್ ಫ್ಯಾನ್ಸ್ ಕಂಡ್ರೆ ಇಷ್ಟ ಆಗೋದು. ನಾನು ಕೂಡ ಒಬ್ಬ ದರ್ಶನ್ ಫ್ಯಾನೇ. ನಾನು ಲಿಟ್ರಲಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಬಿಗ್ ಫ್ಯಾನ್ ಆಗಿದ್ದೆ. ಅವ್ರು ಮಾಡಿರೋ ಅಲ್ಕೆ ಕೆಲಸದಿಂದ ಅವ್ರ ಮೇಲೆ ಇರೋ ರೆಸ್ಪೆಕ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಸಿನಿಮಾ ರೋಸ್ಟ್ ಕಡೆ ಬರೋದಾದ್ರೆ, ಸಿನಿಮಾ ಕ್ರಿಂಜ್ ಟೈಪ್ ಅನ್ನೆಸೆಸರಿ ಕಾಮಿಡಿಗಳು, ಅನ್ನೆಸೆಸರಿ ಸೀನ್ಸ್ ಗಳು ಏನಾದ್ರು ಇದ್ರೆ, ಮತ್ತೆ ಲಾಜಿಕ್ ಲೆಸ್ ಸೀನ್ ಗಳು ಏನಾದ್ರು ಇದ್ರೆ, ಅದು ಯಾವುದೇ ಸಿನಿಮಾ ಆಗಿರ್ಲಿ ರೋಸ್ಟ್ ಮಾಡೋದೇ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು 1% ಎಂಟರ್ಟೈನ್ಮೆಂಟ್ ಏನಾದ್ರು ಸಿಕ್ಕಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಯಾರಿಗೆ ಶೇರ್ ಮಾಡ್ಬೇಕು ಗೊತ್ತಲ್ಲ. ಮತ್ತೆ ವಿಡಿಯೋ ಹೆಂಗ್ ಅನ್ಸ್ತು, ನೆಕ್ಸ್ಟ್ ಯಾವ ಸಿನಿಮಾನ ರೋಸ್ಟ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ನಾನು ಫೇಸ್ ಕೊಟ್ಟು ರೋಸ್ಟ್ ಮಾಡಿದ್ರೆ ಹೇಗಿರುತ್ತೆ, ಫೇಸ್ ರಿವೀಲ್ ಮಾಡ್ಬೇಕೋ ಬೇಡ ಅನ್ನೋದು ಕಮೆಂಟ್ ಮಾಡಿ. ಮಿನಿಮಮ್ 1000 ಕಮೆಂಟ್ಸ್ ಬಂದ್ರೆ ಫೇಸ್ ಕೊಟ್ಟು ರೋಸ್ಟ್ ಮಾಡ್ತೀನಿ.